everyone, this is Anjum. Welcome back to my channel Sahitya Abhyasa Academy. Today's class on unit number 4, that is non-fictional prose. Syllabus of paper 2 English, that is kset. Okay na? We had class on paper 2 English 1 unit, 2nd unit and 3rd unit like drama, poetry and fictional and short stories. Okay now, today shall see what are the important non-fictional prose essays, memorize biographies and autobiographies are important for reading kset exam. Before that, what is non-fictional prose? Here non-fictional prose means the work which is written on the basis of true facts. Am I right? True facts, events that must be happened. It is not created by the imaginary way. And what are the forms of non-fictional prose? Like essay, prose, autobiography, biography, memoir, travelogue, generals, speeches or lectures, and also part of literary theory and criticism works. So these are the forms of non-fictional prose. Illi ನೀವು ಏನು ಮಾಡಬೇಕು, who have written the work like biography, autobiography, the important of the list of biography and autobiography ಅನ್ನೋದು ಸ್ಟಡಿ ಮಾಡುವಂಥದ್ದು. ಓಕೆನಾ, shall see. As usual, strategies for reading non-fictional prose. The first one is essay. Essay is nothing but it is a just like a writing about a particular subject, usually written to express the ideas, arguments. Those are things can be seen in a essays. The first one, who is that? Francis Bacon. You have, without missing, you have to study. That is Francis Bacon. Of studies, of truth, of friendship, of love. Yes, these are very important essays from Francis Bacon. What about next? Michael de Montaigne. Of cannibals, of experience, of idleness. At least if you have not read the text of the essays, at least you have to know the title of the work, who is written. See what he do in an exam, like examiner means he put the 4 essays: of studies, of truth, of friendship, of experience. We thought, of course, of started from the Bacon's essays, like the we put that like of experience or of truth. Example ಏನು, ಫ್ರಾನ್ಸಿಸ್ ಬೇಕನ್ಸ್ ಎಸ್ಸೆಸ್ ಅಮಾಂಗ್ ದೀಸ್ ವಿಚ್ ಇಸ್ ನಾಟ್ ಎಸ್ಸೆಸ್ ಆಫ್ ಫ್ರಾನ್ಸಿಸ್ ಬೇಕನ್ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಎಲ್ಲವೂ ಇನ್ ದಿ ಸೇಮ್ ಕಾಣಿಸ್ತಾ ಇದ್ದಾವೆ, ಯಾಕಂದರೆ ಆಫ್ ಇಂದ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ದಟ್ ನೀಟ್ ಕನ್ಫಾರ್ಮಿಟಿ ಅಬೌಟ್ ವಿಚ್ ವರ್ಕ್ ಈಸ್ ರಿಟನ್ ಬೈ ಹೂಮ್ ಅನ್ನೋದು ಅಂಶ ಕಂಡು ಬಂದಿದೆ ಅಂತ ಹೇಳಿದ್ರೆ ನಾವು ಈಸಿಲಿ ಕ್ಲಿಕ್ ಮಾಡ್ಬೋದು. ಡೆಫಿನೆಟ್ಲಿ ದ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ರಿಟನ್ ಬೈ ಮೈಕಲ್ ಡಿ ಮಾಂಟೇನ್ ಅಂತ ಹೇಳ್ಬೋದು. ಓಕೆನಾ, ಆಫ್ ಐಡಲ್ನೆಸ್. ನೆಕ್ಸ್ಟ್, ವಾಟ್ ಅಬೌಟ್ ಸ್ಯಾಮ್ಯುಯಲ್ ಜಾನ್ಸನ್? ವೆರಿ ಇಂಪಾರ್ಟೆಂಟ್, ದಟ್ ಈಸ್ ರ್ಯಾಮ್ಲರ್, ಐಡಲ್ ಎಸ್ಸೆಸ್. ಯು ಹ್ಯಾವ್ ಟು ರೀಡ್ ವಿತ್ ದ ಪಬ್ಲಿಷಿಂಗ್ ಡೇಟ್ ಆಲ್ಸೋ. ಓಕೆನಾ, ಈ ಡೇಟ್ಸ್ಗಳನ್ನು ಮೆನ್ಷನ್ ಮಾಡೋದ್ರ ಮೂಲಕ ವೆನ್ ದಿಸ್ ಎಸ್ಸೆ ಹ್ಯಾಸ್ ಬೀನ್ ಪಬ್ಲಿಷ್ಡ್, ದ ಡೇಟ್, ಅದನ್ನು ಕೂಡ ಏನು ಮಾಡಿರಿ, ಅದನ್ನು ಕೂಡ ಮೆನ್ಷನ್ ನಿಮ್ಮ ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಂಡು ರೀಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಚಾರ್ಲ್ಸ್ ಲ್ಯಾಮ್, ವೆರಿ ಇಂಪಾರ್ಟೆಂಟ್. ಡ್ರೀಮ್ ಚಿಲ್ಡ್ರನ್, ಡೆಸರ್ಟೇಷನ್ ಅಪಾನ್ ದ ರೋಸ್ಟ್ ಪಿಗ್. ಇಟ್ ಈಸ್ ವೆರಿ ನೈಸ್ ಎಸ್ಸೆ. ಆ್ಯಂಡ್ ಕ್ರಿಸ್ತ್ ಹಾಸ್ಪಿಟಲ್ 5 and the 30 years ago. ನೋಡಿ, ಎ ಡೆಸರ್ಟೇಷನ್ ಅಪಾನ್ ಅ ರೋಸ್ಟ್ ಪಿಗ್, ಯಾರು? ಚಾರ್ಲ್ಸ್ ಲ್ಯಾಂಬ್ ಅವರು ಬರೆದಿರುವಂಥದ್ದು ಒಂದು ಎಸ್ಸೆದಲ್ಲಿ. ಹೇಳಬೇಕಾದ್ರೆ ಇವಾಗೇನು ಪ್ರೆಸೆಂಟ್ಲಿ ಚೈನಾದಲ್ಲಿ ಈ ಪಿಗ್ಸ್ಗಳನ್ನು ಆ್ಯಸ್ ಎ ಫುಡ್ಡಾಗಿ ಏನು ಸ್ವೀಕರಿಸ್ತಾ ಇದ್ದಾರೆ ಅವರು. ಬಿಫೋರ್ ದೇ ಡೋಂಟ್ ಹ್ಯಾವ್ ದಟ್ ಸೆನ್ಸ್ ಆರ್ ಎ ನಾಲೆಜ್ ಹೌ ಟು ಬೈ ಕುಕ್ಕಿಂಗ್ ವಿ ಶುಡ್ ಹ್ಯಾವ್ ಲೈಕ್ ದ್ಯಾಟ್. ಸಡನ್ಲಿ ಏನಾಗ್ತದೆ, ಒಂದು ಹಟ್ಟಿಗೆ ಫೈರ್ ಸ್ಟಾರ್ಟ್ ಆಗಿ, ಮೀನ್ಸ್ ಫೈರ್ ಹಚ್ಚೋದ್ರ ಮೂಲಕ ಅಲ್ಲಿ ಕಂಡು ಬಂದಿರುವಂತಹ ಪಿಕ್ಸ್ಗಳು ಏನಾಗ್ತವೆ, ಅಫ್ಕೋರ್ಸ್ ಬರ್ನ್ ಆಗ್ತವೆ. ಸೊ ಆ ಮೂಮೆಂಟಲ್ಲಿ ಬರ್ನ್ ಆಗಿರುವಂಥದ್ದು ವೇಳೆಯಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ಆ ಒಂದು ಹಟ್ಟಿಗೆ ವಿಸಿಟ್ ಕೊಡಬೇಕಾದ್ರೆ ಲೋಕಲ್ ವಿಲೇಜರ್ಸರು ಅಲ್ಲೇನು ಮಾಡ್ತಾರೆ, ಪಿಕ್ಸ್ ಬರ್ನ್ ಆಗಿದ್ದು ನೋಡಿ ಅಲ್ಲಿ ಕಂಡು ಬಂದಿರೋಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, ಸ್ಲೈಸ್ ಆಫ್ ಪೀಸ್
ಏನು ಹೇಳ್ತೀರಿ, ಒಂದು ಪೀಸ್ ಆಫ್ ದಟ್ ಪೋಕ್, ಪ್ಯೂರ್ ಪೋಕ್, ದ ಮಾಂಸ ಏನು ಪಿಗ್ಗಿನ ಒಂದು ಮಾಂಸನ ಟೇಸ್ಟ್ ಮಾಡ್ತಾನೆ. ಅಲ್ಲಿಂದ ಏನಾಗ್ತದ್ರಿ ಜರ್ನಿ ಕುಕ್ಕಿಂಗ್ ಮಾಡೋದು. ಮೀನ್ಸ್ ವಾಟ್ ದಟ್ ಪಿಗ್ಗಿನ ಬರ್ನ್ ಮಾಡೋದ್ರ ಮೂಲಕ ಆಯಿತು, ಕುಕ್ಕಿಂಗ್ ಮಾಡೋದ್ರ ಮೂಲಕ ಸ್ಪೆಷಲಿ ಬರ್ನ್ ಮಾಡುವಂಥದ್ದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ದ ಹಿಸ್ಟ್ರಿ ಆಫ್ ಬರ್ನಿಂಗ್ ಹ್ಯಾವಿಂಗ್ ದ ಫುಡ್ ಅಂತ ಹೇಳ್ಬೋದು. ದಟ್ ಈಸ್ ಬಿಗ್. ಓಕೆ ಫೈನ್. ಇನ್ನು ರೋಸ್ಟ್ ಮಾಡಿರುವಂಥದ್ದು ಅಂಶ ಯಾವ ಥರ ಅನ್ನೋದು ಕಂಡುಬರ್ತದೆ. ವರ್ಜಿನಿಯಾ ವುಲ್ಫ್, ಅ ರೂಮ್ಸ್ ಆಫ್ ಒನ್ಸ್ ಓನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಯರ್ಸ್, ಯು ಮಸ್ಟ್ ರೀಡ್. ಆ್ಯಂಡ್ ಹೌ ಶುಡ್ ಒನ್ ರೀಡ್ ಅ ಬುಕ್, ಅದಲ್ಲ, ರೂಮ್ ಆಫ್ ಒನ್ಸ್ ಓನ್. ಒನ್ ಸೈಡು ಒನ್ ವೇ ವರ್ಜಿನಿಯಾ ವುಲ್ಫ್ ಅವರು ಏನು ಹೇಳ್ತಾರೆ ಅಂದರೆ, ಲೆಟ್ ಗಿವ್ ದ ಫ್ರೀಡಮ್ ಟು ದ ಗರ್ಲ್, ಒನ್ ಪೆನ್, little amount and one rule, she can make such a wonderful works ಅಂತ ಹೇಳಲಾಗ್ತದೆ ಅಂತ ಹೇಳ್ಬೋದು. ಮೀನ್ಸ್ ಬೈ ಪ್ರೊವೈಡಿಂಗ್ ದೀಸ್ 3 ಥಿಂಗ್ಸ್ ಶಿ ಕ್ಯಾನ್ ರೈಟ್ ಕೈಂಡ್ ಆಫ್ ಎ ಮಾನ್ಯುಮೆಂಟಲ್ ವರ್ಕ್ ಅನ್ನೋದು ಅಂಶಗಳಲ್ಲಿ ಕೂಡ ನಮಗೆಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಜಾರ್ಜ್ ಆರ್ವೆಲ್ ದ ಪೊಲಿಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಶೂಟಿಂಗ್ ಆ್ಯಂಡ್ ಅನಿಮಲ್, ಶೂಟಿಂಗ್ ಆ್ಯಂಡ್ ಅನಿಮಲ್ ಅಂತ ಹೇಳ್ಬೋದು. ಯಾರೀ, ಜಾರ್ಜ್ ಆರ್ವೆಲ್ ಅವರು ಬರೆದಿರುವಂಥದ್ದು ಒಂದು ಎಸ್ಸೆ ಅಂತ ಹೇಳ್ಬೋದು. ಓಕೆನಾ, ವೇಟ್ ಎ ಸೆಕೆಂಡ್. ನೆಕ್ಸ್ಟ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇದೊಂದು ಶಾರ್ಟ್ ಸ್ಟೋರಿ ಅಂದರೆ ಏನು, ಎಸ್ಸೆ ಆಗಿ ಕಂಡುಬಂದಿರುವಂಥದ್ದು ಒಂದು ಅಂಶ ಅಂತ ಹೇಳ್ಬೋದು. ಓಕೆನಾ, ಫೈನ್. G.K. Chesterton on running after one's had a defense of nonsense. ಇದು ಕೂಡ ಫೇಮಸ್ ಆಗಿರುವಂಥದ್ದು ಎಸ್ಸೆ, ಯು ಹ್ಯಾವ್ ಟು ರೀಡ್. ಆ್ಯಂಡ್ E.M. ಫಾಸ್ಟರ್, ಓಕೆನಾ, ಇದು ಹೈಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 2 Cheers for Democracy. ನೆಕ್ಸ್ಟ್, ಡೇವಿಡ್ ಹ್ಯೂಮ್ ಆಫ್ ಸೂಪರ್ಸ್ಟಿಷನ್ ಆ್ಯಂಡ್ ಎಂಥೂಸಿಯಾಸಮ್. ಜಾನಥನ್ ಸ್ವಿಫ್ಟ್, ಅ ಮಾಡೆಸ್ಟ್ ಪ್ರಪೋಸಲ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಸೆ ಅಂತ ಹೇಳ್ಬೋದು. ಯು ಮಸ್ಟ್ ಸ್ಕಿಪ್ ಮಾಡೋ ಹಾಗೇ ಇಲ್ಲ ಇದು. ಓಕೆನಾ, ಪಬ್ಲಿಷಿಂಗ್ ಡೇಟ್ ಆಯಿತು, ಯಾರು ಯಾರಿಗೆ ಒಂದು ಲೆಟರನ್ನು ಬರಿತಾ ಇದ್ದಾರೆ, ಆನ್ ವಿಚ್ ರೀಸನ್ ಅನ್ನೋದು ಪ್ರತಿಯೊಂದು ನೀಟಾಗಿ ನೋಡುವಂಥದ್ದು. ವೆರಿ ಇಂಟ್ರೆಸ್ಟಿಂಗ್ ಇದೆ ಅದು. ಪಾಲಿಟಿಕ್ಸ್ ಮೇಲೆ ಬರೆಯಲ್ಪಟ್ಟಿರುವಂಥದ್ದು. ಮೀನ್ಸ್ ಹಿಯರ್ ವಿ ಕ್ಯಾನ್ ಸಿ ಹೌ ಅ ಪರ್ಸನ್ ಈಸ್ ಅಪೀಲಿಂಗ್ ದ ಥಿಂಗ್ಸ್ ಟು ದ ಗೌರ್ಮೆಂಟ್ ಅನ್ನೋದು ಅಂಶ ಹೇಳ್ಬೋದು. ಇನ್ ಎ ವೆರಿ ಪೊಲೈಟ್ ವೇ ಅಂತ ಹೇಳ್ಬೋದು. ಆ್ಯಂಡ್ ಜಾನ್ ಸ್ಟುವರ್ಟ್ ಮಿಲ್ ಆನ್ ಲಿಬರ್ಟಿ, also important. And John Henry Newman, the idea of university. the idea of university, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಥಾಮಸ್ ಡಿಕ್ವೆನ್ಸೆ ನೋಡಿ, ಮೀನ್ಸ್ ಎಕ್ಸಾಮ್ಸಲ್ಲಿ ವಿ ಕ್ಯಾನ್ ಸಿ ದ ಡೆಫಿನಿಷನ್ ಆಫ್ ಲಿಟ್ರೇಚರ್ ಗಿವನ್ ಬೈ ಥಾಮಸ್ ಡಿಕ್ವೆನ್ಸೆ. ಲಿಟ್ರೇಚರ್ ಈಸ್ ಎ ನಾಲೆಜ್ ಆ್ಯಂಡ್ ಲಿಟ್ರೇಚರ್ ಈಸ್ ಎ ಪವರ್. ನಾಲೆಜ್ ಮತ್ತು ಪವರ್ ಯಾರು ಹೇಳಲಾಗಿದೆ, ಹೂ ಹ್ಯಾಸ್ ಗಿವನ್ ದಿಸ್ ಡೆಫಿನಿಷನ್ ಅಂತ ಕೇಳಲಾಗಿದೆ. ದಟ್ ಈಸ್ ಥಾಮಸ್ ಡಿಕ್ವೆನ್ಸ್ ಅಂತ ಹೇಳ್ಬೋದು. ಇವರು ಬರೆದಿರಲ್ಪಟ್ಟಿರುವಂಥದ್ದು ಎಸ್ಸೆ ದಟ್ ಈಸ್ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್. ಓಕೆನಾ, ಮಸ್ಟ್ ಆ್ಯಂಡ್ ಶುಡ್. ಸರಿ, ನೆಕ್ಸ್ಟ್, ಚಾರ್ಲ್ಸ್ ಲ್ಯಾಂಬ್ಸ್ ಎಸ್ಸೆಸ್ ಆನ್ ಇಲಿಯಾಸ್. ಹಿ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ, ಆಲ್ರೆಡಿ ಹೇಳಲಾಗಿದೆ. ವಿತೌಟ್ ಮಿಸ್ಸಿಂಗ್ ನೀವು ಓದಲೇಬೇಕು ಇವ್ರದ್ದು. ನಿಯರ್ಲಿ 10 to ಅಟ್ಲೀಸ್ಟ್ 5 to 10 ಎಸ್ಸೆಸ್ ಆದರೂ ಕಂಪ್ಲೀಟ್ ಮಾಡುವಂಥದ್ದು. ಓಕೆನಾ, ಆನ್ ಹೂಮ್ ಹೀ ಈಸ್ dedicating, these are the essays to whom he put the title of his book called ಎಲಿಯಾ ಅನ್ನೋದು ಅಲ್ಲ ಅಂಶ ಕಂಡುಬರ್ತದೆ. ಓಕೆನಾ, ನೆಕ್ಸ್ಟ್ ಇವರ ಬಯೋಗ್ರಫಿ ಕೂಡ ಸ್ಟಡಿ ಮಾಡುವಂಥದ್ದು. ನೆಕ್ಸ್ಟ್, ಚಾರ್ಲ್ಸ್ ಲ್ಯಾಂಬ್ ಡ್ರೀಮ್ ಚಿಲ್ಡ್ರನ್ ರೆವರಿ. ಆ್ಯಂಡ್ ವಿಲಿಯಮ್ ಹ್ಯಾಸ್ಲಿಟ್ಸ್ ಆನ್ ದ ಫೀಲಿಂಗ್ ಆಫ್ ಇಮ್ಮಾರ್ಟಾಲಿಟಿ ಇನ್ ಅ ಯೂತ್. And Matthew Arnold, very important, the function of a criticism at the present. What is criticism? According to Matthew Arnold. Next, Matthew Arnold's Culture and Anarchy. This is also very important. Okay na, essay alli kandu must and should. Publishing date ನೋಡ್ಕೊಡ್ರಿ. ಮೇಜರ್ ಥೀಮ್ ಏನಿದೆ ಈ ಒಂದು ಅಂಶದ್ದು. ಆ್ಯಂಡ್ ಇಲ್ಲಿ ಕಂಡುಬಂದಿರುವಂಥ ಕೆಲವಾರು ಕೊಟೇಶನ್ಸ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಹೈಲೈಟ್ ಮಾಡುವಂಥದ್ದು. ನೆಕ್ಸ್ಟ್, T.S. Eliot's ವೆರಿ ಇಂಪಾರ್ಟೆಂಟ್, ಟ್ರೆಡಿಷನ್ಸ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನೋದು ಅಂಶ ಕೂಡ ಕಂಡುಬರ್ತದೆ. ಜಾರ್ಜ್ ಆರ್ವೆಲ್, ಅಗೇನ್ ಪಾಲಿಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ದೀಸ್ ಆರ್ ದ ಮೇನ್ ಎಸ್ಸೆಸ್ ವೇರ್ ಯು ಹ್ಯಾವ್ ಟು ಕವರ್ ಅಪ್. ಫೈನ್. ನೆಕ್ಸ್ಟ್, ಆಟೋಬಯೋಗ್ರಫೀಸ್ ಆ್ಯಂಡ್ ಮೆಮೋರ್ಸ್ ಹೇಳಬೇಕಾದ್ರೆ ಓಕೆನಾ, ಆಟೋಬಯೋಗ್ರಫಿ ಅಂತ ಹೇಳಿದ್ರೆ ಆಟೋಬಯೋಗ್ರಫಿ
a person has written his own experience about a life. ತಮ್ಮ ವೈಯಕ್ತಿಕ ಪರ್ಸ್ನಲ್ ವಿಷಯಗಳ ಮೇಲೇ ಬರೆಯಲ್ಪಟ್ಟಿರುವಂಥದ್ದು. ಪರ್ಸ್ನಲ್ ಜೀವನದ ಮೇಲೆ ಮೀನ್ಸ್ ತನ್ನ ಜೀವನದ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು. ಮೆಮೊರ್ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಮೆಮೊರೀಸ್ ಬೈ ವಿಸಿಟಿಂಗ್ ಎನಿ ಪರ್ಟಿಕ್ಯುಲರ್ ಪ್ಲೇಸ್. ಹೌದಾ, ಅದು ಅನ್ನೋದಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಫಾರ್ ಮಹಾತ್ಮ ಗಾಂಧೀಸ್, ವಾಟ್ ಈಸ್ ದಟ್? ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ. ಇಂಡಿಯನ್ ಲಿಟ್ರೇಚರ್ದಲ್ಲಿ ಕಂಡುಬಂದಿರುವಂಥ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ ಬಹಳಷ್ಟು ಕ್ವೆಶನ್ಸ್ಗಳನ್ನು ಕೇಳ್ತಾನೆ. ಅಪ್ ಟು ಬಹಳಷ್ಟು ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಕೂಡ 5 to 10 ಕ್ವೆಶನ್ಸ್ಗಳನ್ನು ಅಲ್ಲಿ ಕಂಡೇ ಬರ್ತದೆ ಅಂತ ಹೇಳ್ಬೋದು. ಯಾವುದ್ರಿ? ಕೆಸೆಟ್ ಎಕ್ಸಾಮಲ್ಲಿ ಏನಂತ ಹೇಳ್ಬೋದು. ಹಾಗೆ ಜವಾಹರ್ಲಾಲ್ ನೆಹರು, ದಟ್ ಈಸ್ ಆ್ಯನ್ ಆಟೋಬಯೋಗ್ರಫಿ ಟುವರ್ಡ್ ಅ ಫ್ರೀಡಮ್. ಅಬ್ದುಲ್ ಕಲಾಂ ಅವರು ಬರೆದಿರುವಂಥದ್ದು ಆಟೋಬಯೋಗ್ರಫಿ ಕೂಡ ಫೋಕಸ್ ಮಾಡಿರಿ. ನೆಕ್ಸ್ಟ್ ಆರ್ ಕೆ ನಾರಾಯಣ್, ದಟ್ ಈಸ್ ಮೈ ಡೇಸ್, ವೆರಿ ಇಂಪಾರ್ಟೆಂಟ್. ಸರೋಜಿನಿ ನಾಯ್ಡು, ಆಟೋಬಯೋಗ್ರಫಿ ಆಫ್ ಸರೋಜಿನಿ ನಾಯ್ಡು. ಅಮೇರಿಕನ್ ಮೆಮರ್ಸ್ ಬಗ್ಗೆ ಹೇಳಬೇಕಾದ್ರೆ ಮ್ಯಾಲ್ಕಮ್ ಎಕ್ಸ್, ದ ಆಟೋಬಯೋಗ್ರಫಿ ಆಫ್ ಮ್ಯಾಲ್ಕಮ್. ಮಾಯಾ ಏಂಜೆಲೋ, ಶಿ ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ ವೈ ದ ಕೇಜ್ ಬರ್ಡ್ ಸಿಂಗ್ಸ್. ಹೌದಲ್ಲ, ವೈ ದ ಕೇಜ್ ಬರ್ಡ್ ಸಿಂಗ್. ಒಂದು ಬರ್ಡ್ ಇದೆ, ಅದನ್ನು ಕೇಜಲ್ಲಿ ಇಡಲಾಗಿದೆ. Actually it is not singing, it is crying. Why the white people are living their life with freedom, freely? Why the black people are always under in the restrictions from the white people? This is what I know why the cage bird sings ಅನ್ನೋ ಒಂದು ಇದು ಏನು ಒಂದು ಪೋಯಮ್ ಆಗಿ ಬರೆಯಲ್ಪಟ್ಟಿರುವಂಥದ್ದು ಅಂಶ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಆ್ಯಕ್ಚುಲಿ ಇದು ಪೋಯಮ್ ಇದೆ. ಓಕೆನಾ. ನೆಕ್ಸ್ಟ್, wait a second. Next, Malcolm, the autobiography of Malcolm. And next, Benjamin Franklin, autobiography of Benjamin Franklin ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದೇನಿದೆಲ್ಲ ನಾನು ಜಸ್ಟ್ ಹೇಳಿದ್ದೆಲ್ಲ ಮಾಯಾ ಏಂಜೆಲೋ ಅವ್ರು ಬರೆದಿರುವಂಥದ್ದು ಅದು ಆಟೋಬಯೋಗ್ರಫಿ ಆಗಿ ಕಂಡುಬಂದಿದೆ ಆ ಒಂದು ಪೋಯಮ್ದಲ್ಲಿ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ಹೆನ್ರಿ ಆ್ಯಡಮ್ಸ್, ದ ಎಜುಕೇಷನ್ ಆಫ್ ಹೆನ್ರಿ ಆ್ಯಡಮ್ಸ್. ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ವಾಟ್ ಈಸ್ ದ ನೇಮ್ ಆಫ್ ದಟ್ ಆಟೋಬಯೋಗ್ರಫಿ ಆಫ್ ಮಾಯಾ ಏಂಜೆಲೋ ಅಂಥೇಳಿ ಪೋಯಮ್ಸ್ ನೇಮ್ಸ್ಗಳನ್ನು ಕೊಡಬೇಕಾದ್ರೆ ಆ ಪೋಯಮ್ಸನ್ನು ಯು ಕ್ಯಾನ್ ಕ್ಲಿಕ್ ಆನ್ ದಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹೆನ್ರಿ ಆ್ಯಡಮ್ಸ್ ಅವ್ರು ಬರೆದಿರುವಂಥದ್ದು ಎಜುಕೇಷನ್ ಆಫ್ ಹೆನ್ರಿ ಆ್ಯಡಮ್ಸ್. ನೆಕ್ಸ್ಟ್, ಬ್ರಿಟಿಷ್ ಯುರೋಪಿಯನ್ ಮೆಮೊರೀಸ್ ಲೈಕ್ ವಿನ್ಸ್ಟನ್ ಚರ್ಚಿಲ್, ವೆರಿ ಇಂಪಾರ್ಟೆಂಟ್. ಓಕೆನಾ. My early life, Virginia Woolf, a writer's diary, also reflective essays. Samuel Pepys, the diary of Samuel Pepys, very important ನೋಡ್ರಿ. ಓಕೆನಾ. ಅಲೆಕ್ಸಾಂಡ್ರಾ ಪೋಪ್ ಕೂಡ ಬರ್ತಿದ್ದಾರೆ, ದಟ್ ಈಸ್ ಮೆಮರ್ಸ್ ಆ್ಯಂಡ್ ಲೆಟರ್ಸ್ ಅಂತ ಹೇಳ್ಬೋದು. ಯು ನೋ ವಾಟ್, ಬೈ ಏನಂತಾರೆ ವರ್ಕ್ಸ್ ನೇಮ್ಗಳ ಆಧಾರದ ಮೇಲೆ ಬಹಳಷ್ಟು ಕ್ವಶನ್ಸ್ಗಳನ್ನು ಬರುವಂಥ ಚಾನ್ಸಸ್ ಇದೆ. ಟ್ರಾವೆಲಾಗ್ ಆರ್ ಎ ಟ್ರಾವೆಲ್. ಓಕೆನಾ. ಯೂಶ್ವಲಿ ನಾವು ಟ್ರಾವೆಲ್ ಕೈಗೊಳ್ತೀವಿ, ಆಗಿರುವಂಥ ಅನುಭವದ ಅಂಶಗಳನ್ನ ನಾವು ಡೈರೀಸ್ಗಳನ್ನು ಬರೆಯಲ್ಪಡ್ತೀವಿ. ಅದೇ ಏನಾಗ್ತದೆ ರೀ, ಒಂದು ಟ್ರಾವೆಲ್ ಆಗಿ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ಕಾಲ್ಡ್ ನಾನ್ ಫಿಕ್ಷನಲ್ ಪ್ರೋಸ್ ಅಂತ ಹೇಳ್ಬೋದು. ಟ್ರಾವೆಲ್ ಆರ್ ಎ ಕಲ್ಚರಲ್ ಮೆಮರ್ಸ್ ಲೈಕ್ ಮಾರ್ಕ್ ಟ್ವೇನ್, ವೆರಿ ಇಂಪಾರ್ಟೆಂಟ್. ದ ಇನ್ನೋಸೆಂಟ್ ಅಬ್ರಾಡ್ ಅಂತ ಹೇಳ್ಬೋದು. ವಿ ಎಸ್ ನೈಪಾಲ್, ಆ್ಯನ್ ಏರಿಯಾ ಆಫ್ ಡಾರ್ಕ್ನೆಸ್, ಇಂಡಿಯಾ ಆ್ಯಂಡ್ ಎ ವೂಂಡೆಡ್ ಸಿವಿಲೈಸೇಷನ್, ವೆರಿ ಇಂಪಾರ್ಟೆಂಟ್ ನೋಡ್ರಿ ಬೋತ. Dean Mohammed, travels to Dean Mohammed, yes, this is also. And other notable memoirs ಅಂತ ಹೇಳಬೇಕಾದ್ರೆ ನೆಲ್ಸನ್ ಮೆಂಡೇಲಾ, yes definitely. And Long Walk to Freedom, Eli Wesley, Night, Anna Frank, The Diary of a Young Girl. Next, biographies means a person write a person's life history, life events ಅಂತ ಹೇಳ್ಬೋದು, that is biographies. Ralph Waldo Emerson, that is on John Milton, very nice, and Shakespeare. ಓಕೆನಾ. ಥಾಮಸ್ ಕಾರ್ಲೆ, ಆನ್ ಹೀರೋಸ್, ಹೀರೋ ವರ್ಷಿಪ್ ಆ್ಯಂಡ್ ದ ಹೀರೋಯಿಕ್ ಹಿಸ್ಟ್ರಿ, ವೆರಿ ಬ್ಯೂಟಿಫುಲ್ ಇದೆ ನೋಡಿ. ಸ್ಪೆಷಲಿ ಫೋಕಸ್ ಮಾಡಿ ನೀವು ಯಾವುದು ಥಾಮಸ್ ಕಾರ್ಲೆ ಅವರು ಬರೆದಿರುವಂಥದ್ದು ಅಫ್ಕೋರ್ಸ್ ಎಸ್ಸೆ, ಬಟ್ ಎಸ್ಸೆದಲ್ಲಿ ನಾವೇನು ಕಾಣ್ತೀವಿ, ಇನ್ನೊಬ್ಬರ 5 ಹೀರೋಸ್ಗಳನ್ನು ಹೇಳ್ತಾರೆ ಅವರು, ಟು whom he is going to call the 5 heroes. He made a classification about poet, yes, prose means the famous in a prose, writing way of style of prose. ನೆಕ್ಸ್ಟ್ ಡ್ರಾಮಾದಲ್ಲಿ ಆಯಿತು, ಎಸ್ ಪೋಯಟ್ದಲ್ಲಿ ಆಯಿತು, ಮತ್ತು ಸ್ಪೀಚ್ ಲೆಕ್ಚರಿಂಗ್ ಕೊಡುವಂಥದ್ದಾಯಿತು, ಮತ್ತು ಇನ್ನೊಂದು ವಾಟ್ ಈಸ್ ದಟ್ ಪ್ರಾಫಿಟ್
ಓಕೆನಾ, ಪ್ರಾಫಿಟ್ ಆಯಿತು. ಮತ್ತು ರಿಫಾರ್ಮೇಷನ್ನ ರಿಫಾರ್ಮರ್ ಯಾರು, ರಿಫಾರ್ಮೇಷನ್ ಆಗಲಿಕ್ಕೆ ಯಾರ್ಯಾರು ಬಹಳಷ್ಟು ರಿಫಾರ್ಮಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ, ರಿಫಾರ್ಮರ್ ನೇಮ್ಸ್ಗಳನ್ನು, ಈ 5 ಒಂದು ಅವನೇನು ಮಾಡ್ತಾನೆ ಅಂದರೆ ಲೆಕ್ಚರಿಂಗ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಒನ್ ಥಿಂಗ್, 5 ಲೆಕ್ಚರಿಂಗ್ ಆಫ್ ಯಾರು ಥಾಮಸ್ ಕಾರ್ಲೆದಲ್ಲಿ ಅವನೇನು ಮಾಡ್ತಾನೆ ಗೊತ್ತಾ, 4 ಕೊಡ್ತಾನೆ, ಒಂದು ರಿಲೇಟೆಡ್ ಇರಲಾರ್ದ ಅಂಶದ ಕೊಡ್ತಾನೆ. ವೆನ್ ಯು ರೆಡ್ ಪ್ರಾಪರ್ಲಿ ವಾಟ್ ಈಸ್ ದ 5 ಮೇಜರ್ ಲೆಕ್ಚರಿಂಗ್ ಇಸ್ ಗಿವನ್ ಬೈ ಥಾಮಸ್ ಕಾರ್ಲೆನ ನೀಟಾಗಿ ಓದಿದರೆ ಅಲ್ಲಿ ಕೂಡ ಕ್ವೆಶನ್ ಬರುವಂಥದ್ದು ಚಾನ್ಸಸ್ ಇದೆ. ಪ್ಲೂಟಾರ್ಕ್, ಆಮ್ ರೈಟ್, ಪ್ಲೂಟಾರ್ಕ್, ಲೈಫ್ಸ್ ಆಫ್ ನೋಬೆಲ್ ಗ್ರೀಕ್ಸ್ ಆ್ಯಂಡ್ ರೋಮನ್. ಎಸ್. Next, Indian, that is Raja Ram Mohan Roy, various biographies on social reform. Swami Vivekananda, a biography of his eastern and western disciples. Must and should. In the Indian literature ಮೇಲೆ ಅವನು ಪ್ರೆಸೆಂಟ್ ಏನಿದೆ, ಪ್ರೆಸೆಂಟ್ ಇರುವಂತಹ ಒಂದು ವಿಷಯದ ಮೇಲೆ ಅವನು ಅವರು ಕ್ವಶನ್ ಕೇಳುವಂಥದ್ದು ಅಂಶ ಕಂಡುಬರ್ತದೆ. ನೆಕ್ಸ್ಟ್, ರವೀಂದ್ರನಾಥ್ ಟ್ಯಾಗೋರ್, ಓಕೆನಾ, ಅಪ್ಡೇಟ್ ಆಗಿರುವಂಥದ್ದು ಮೀನ್ಸ್ ಅಪ್ಡೇಟೆಡ್ ಇರುವಂಥ ಒಂದು ಲಿಟ್ರೇಚರ್ ಮೇಲೆ ಕ್ವಶನ್ಸ್ಗಳನ್ನು ಕೂಡ ಬರ್ತದೆ. ಏನಿಲ್ಲ ಅಂದ್ರೆ 5 to 6, ಏನಿಲ್ಲಂದ್ರೂ ಕೂಡ ಅಟ್ಲೀಸ್ಟ್ 5 ಅನ್ನೋದು ಕಂಡುಬರ್ತದೆ. ರವೀಂದ್ರನಾಥ್ ಟ್ಯಾಗೋರ್, ಅ ಬಯೋಗ್ರಫಿ ಆಫ್ ಕೃಷ್ಣ ಕೃಪಾಲಾನಿ, ವೆರಿ ನೈಸ್. ನೆಕ್ಸ್ಟ್, ಬ್ರಿಟಿಷ್ ಅಗೇನ್ ಪ್ಲೂಟಾರ್ಕ್, ದಟ್ ಈಸ್ ಲೈವ್ಸ್ ಆಫ್ ದ ನೋಬೆಲ್ ಗ್ರೀಕ್ಸ್ ಆ್ಯಂಡ್ ರೋಮನ್ಸ್, ಥಾಮಸ್ ಕಾರ್ಲೆ ಅಗೇನ್, ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, A.C. ಬ್ರಾಡ್ಲಿ, Shakespearean tragedy, biographical insights in literary criticism ಅಂತ ಹೇಳ್ಬೋದು. ಅದರ್ ನೋಟಬಲ್ ಬಯೋಗ್ರಫೀಸ್ ಅಗೇನ್ ಬಂದಿದೆ, ನೆಲ್ಸನ್ ಮೆಂಡೇಲಾ ಆ್ಯಂಡ್ ಅಲ್ಬರ್ಟ್ ಐನ್ಸ್ಟೈನ್, ದಟ್ ಈಸ್ ಐನ್ಸ್ಟೈನ್, ಹಿಸ್ ಲೈಫ್ ಆ್ಯಂಡ್ ಯೂನಿವರ್ಸ್ ಆಫ್ ವಾಲ್ಟರ್ ಐಸಾಕ್ಸನ್. ಇಂಪಾರ್ಟೆಂಟ್, ಎಸ್, ಪ್ಲೀಸ್ ಮಸ್ಟ್ ರೀಡ್. ಅಟ್ಲೀಸ್ಟ್ ಹೋಲ್ ಟೆಕ್ಸ್ಟ್ ಆದರೂ ಕಂಡು ಬಂದಿಲ್ಲ ಅಂದರೆ ಆ ಒಂದು ಟೆಕ್ಸ್ಟಿನ ಒಂದು ಮೇಜರ್ ಥೀಮ್ ಏನಿದೆ, ಸಮ್ರಿ ಏನಿದೆ ಅನ್ನೋದನ್ನು ಕಂಡುಕೊಳ್ರಿ. ಅಬ್ರಹಾಂ ಲಿಂಕನ್, ಅದು ಅಲ್ಲದೆ ಮತ್ತು ಇನ್ನೂ ಕ್ಲಿಯರ್ ಆಗಿರಬೇಕಾದ್ರೆ ಎಸ್ಸೇಸಿನ ಕ್ವಶನ್ಸ್ ಯಾವ ಥರ ಕಂಡು ಬರ್ತದೆ ಅಂದರೆ ಟೈಟಲ್ಸ್ಗಳನ್ನು ಕೇಳ್ತಾನೆ ಅವನು. ಮೋಸ್ಟ್ ಆಫ್ ದ ಕ್ವಶನ್ಸ್ ಕಮಿಂಗ್ ಆನ್ ದ ಟೈಟಲ್ಸ್ ಇಟ್ ಸೆಲ್ಫ್ ಅಬೌಟ್ ದ ನಾನ್ ಫಿಕ್ಷನಲ್ ಪ್ರೋಸ್ ಅಂತ ಹೇಳ್ಬೋದು. ಟ್ರಾವೆಲ್ ಆಗಿ ಹೇಳಬೇಕಾದ್ರೆ ಡೀನ್ ಮೊಹಮೆಂಟ್, ದಟ್ ಇಸ್ ಟ್ರಾವೆಲ್ಸ್ ಆಫ್ ದ ಡೀನ್ ಮೊಹಮೆಂಟ್ ಆ್ಯಂಡ್ ದ ಮಾರ್ಕ್ ಟ್ವೇನ್ಸ್, ಅಗೇನ್ ಇನ್ನೋಸೆಂಟ್ ಅಬ್ರಾಡ್, ರಾಲ್ಫ್ ವಾಲ್ಡೋ ಎಮರ್ಸನ್, ದ ರಿಪ್ರೆಸೆಂಟೇಟಿವ್ ಮ್ಯಾನ್, ಎಸ್, ಡೋರೀಸ್ ಲೆಸ್ಸಿಂಗ್, ದ ಗೋಲ್ಡನ್ ನೋಟ್ಬುಕ್ and the travels with a donkey in the cabin, that is Robert Louis Stevenson, the very important, and the Jawaharlal Nehru, that is discovery of India. Kelidru, example Lee, letters from the self-made merchant of his son, who has written this one, that is George Horace Lorimer. And Indian summer, that is Alex Owen, what is that, Unzelman. Okay, fine. ಜರ್ನಲಿಸಮ್, ಕ್ರಿಟಿಕಲ್ ಎಸ್ಸೆಸ್ ಹೇಳಬೇಕಾದ್ರೆ ಜಾರ್ಜ್ ಆರ್ವೆಲ್ ಅವರು ಶೂಟಿಂಗ್ ಆ್ಯನ್ ಎಲಿಫೆಂಟ್, ವೆರಿ ಇಂಪಾರ್ಟೆಂಟ್, ಎಸ್, ಕೇಳಿದ್ದಾನೆ ಎಕ್ಸಾಮಲ್ಲಿ. ವೈ ಐ ರೈಟ್ ಡೌನ್ ಆ್ಯಂಡ್ ಔಟ್ ಇನ್ ಎ ಪ್ಯಾರಿಸ್ ಆ್ಯಂಡ್ ಎ ಲಂಡನ್. V.S. Naipaul, India, the wounded civilization and area of a darkness. Virginia Woolf, modern fiction. Mr. Bennett, Mrs. Brown, very important. Without mistake, you must read. The collection of the works of Virginia Woolf. ನಾನು ಶಾರ್ಟ್ ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಮೇಕ್ ನೋಟ್ಸ್ ಆಲ್ಸೋ. ನಾನು ಬಹಳಷ್ಟು ರೈಟರ್ಸ್ನ ಮೇಜರ್ ವರ್ಕ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಷ್ಟು ಮೇಜರ್ ವರ್ಕ್ಸ್ಗಳನ್ನು ಪ್ರಿಪೇರ್ ಆದರೆ ಸಾಕು, ಹೇಗಾದರೂ ಏನಿಲ್ಲ ಅಂದರೆ 10 to 15 ಕ್ವಶನ್ಸ್ಗಳನ್ನು ಗ್ರ್ಯಾಬ್ ಮಾಡ್ಕೋಬೋದು. ಆ್ಯಂಡ್ E.W. ವೈಟ್, ಹಿಯರ್ ಈಸ್ ನ್ಯೂ ಯಾರ್ಕ್, ಓಕೆನಾ. ಇನ್ನು ಸ್ಪೀಚಸ್ ಕೊಡಲಾಗಿದೆ, ದಟ್ ಈಸ್ ಮಾರ್ಟಿನ್ ಲೂಥರ್ ಕಿಂಗ್ Jr., ದಟ್ ಈಸ್ ಐ ಹ್ಯಾವ್ ಎ ಡ್ರೀಮ್. ಎಸ್, ಎವ್ರಿ ಒನ್ ಹ್ಯಾವ್ ಎ ಡ್ರೀಮ್ ಟು ಕ್ರ್ಯಾಕ್ kset, become assistant professor. Okay, fine. Winston Churchill, blood, sweat and tears, we shall fight on the beaches, very nice. John F. Kennedy, inaugurate address, ask not what your country can do for you, very nice. Okay na, speeches ನೋಡಿ ಕೇಳ್ತಾನೆ ಕ್ವಶನ್ಸ್ಗಳನ್ನು. ಅಟ್ಲೀಸ್ಟ್ ನೀವು ಏನು ಮಾಡಿ ಗೊತ್ತಾ, ಇವೆಲ್ಲ ರೆಟ್ ಮಾಡಿಬಿಡಿ. ಎಸ್, ಯಾವ ರೈಟರ್ ಯಾವ ಥರದ ಒಂದು ಎಸ್ಸೆ ಲೈಕ್ ಸ್ಪೀಚಸ್, ಬಯೋಗ್ರಫಿ, ಆಟೋಬಯೋಗ್ರಫಿ, ಮೆಮೋಯ್ಡ್ಸ್ಗಳನ್ನು ಬರೆಯಲ್ಪಟ್ಟಿದ್ದಾನೆ ಅದನ್ನು ನೀಟಾಗಿ ಪ್ರಿಪೇರ್ ಆಗಿಬಿಡಿ. ಕೊಟ್ಟಿರುವಂಥದ್ದು ಲೀಸ್ಟೇ ಪ್ರಿಪೇರ್ ಆಗಿ ಸಾಕು. ಆ್ಯಂಡ್ ಅಬ್ರಾಹಂ ಲಿಂಕನ್, ದ ಗೆಟ್ಸ್ಬರ್ಗ್ ಅಡ್ರೆಸ್, ವೆರಿ ಇಂಪಾರ್ಟೆಂಟ್. ಕೇಳಿದ್ದಾನೆ ಬಿಕಾಸ್ ಸಿ ಐ ಹ್ಯಾವ್ ಅಟೆಂಪ್ಟೆಡ್ ಮೆನಿ ಟೈಮ್ಸ್. kset ನೈಟನ್ನು ಬಹಳಷ್ಟು ಅಟೆಂಪ್ಟ್ ಮಾಡಿದ್ದೀನಿ. ಬಹಳಷ್ಟು ಕ್ವಶನ್ಸ್ಗಳು ಏನಾಗ್ತಾ ಇದ್ದಾವೆ, ರೀಕಾಲ್ ಆಗ್ತಾ ಇದ್ದಾವೆ ನನಗೆ, ಅದಕ್ಕೆ ಸೊ ಆ ಮೂಮೆಂಟಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಲೆಟರ್ಸ್ ಬಗ್ಗೆ ಹೇಳಬೇಕಾದ್ರೆ ಜಾನ್, ಓಕೆನಾ, ಜಾನ್ ಬಗ್ಗೆ ಯಾರು, ವಾಟ್ ಇಸ್ ದ್ಯಾಟ್, ಜಾನ್ ಕಿಟ್ಸ್, ಲೆಟರ್ ಟು ಫ್ಯಾನಿ ಬ್ರೌನ್, ಎಸ್, ಸಾರಿ, ಚಾರ್ಲ್ಸ್ ಡಿಕೆನ್ಸ್,
Charles Dickens, letters to family and publishers, Virginia Woolf again selected letters and correspondence, Rabindranath Tagore letters and essays. ಇದಿಷ್ಟೇ ಟೈಟಲ್ ಕೊಡ್ತಾನೆ ಅವನು, ಲೆಟರ್ಸ್ ಆ್ಯಂಡ್ ಎಸ್ಸೆಸ್ ಹೂಸ್ ಇಟ್ ಈಸ್ ವರ್ಕ್ಸ್ ಸಮ್ ವಾಟ್, ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ಬೋದು. ಓಕೆನಾ. ಸೊ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಕ್ಲಾಸ್ ದಟ್ ಈಸ್ ಲಿಟ್ರರಿ ಕ್ರಿಟಿಸಿಸಮ್ ಆ್ಯಂಡ್ ಥಿಯರಿ, ಆಲ್ಸೋ ಪಾರ್ಟ್ ಆಫ್ ನಾನ್ ಫಿಕ್ಷನ್ ಅಂತ ಹೇಳ್ಬೋದು. AC ಬ್ರಾಡ್ಲಿ, ಓಕೆನಾ, ಇವ್ರು ಬರೆದಿದ್ದಾರೆ ಈ ಒಂದು ಕೃತಿ, ಓಕೆನಾ, ಆ್ಯಸ್ ಎ ಪ್ರೋಸ್ ವರ್ಕ್ ಆಗಿ, ಆ್ಯಸ್ ಎ ನಾನ್ ಫಿಕ್ಷನಲ್ ಆಗಿ ವರ್ಕ್ ಒಳಗೊಂಡಿದೆ. ಬಟ್ ಅದೇನು ಇಂಡಿಕೇಟ್ ಮಾಡ್ತದ್ರಿ, ಲಿಟ್ರರಿ ಕ್ರಿಟಿಸಿಸಮ್ ಆ್ಯಂಡ್ ಥಿಯರಿ. ಅಂಡರ್ಸ್ಟುಡ್. ದೀಸ್ ಆರ್ ದ ವರ್ಕ್ಸ್. ಬಟ್ ಪರ್ಟಿಕ್ಯುಲರ್ಲಾಗಿ ಏನು ಕಂಡು ಬರ್ತದ್ರಿ, ಲೆಟರ್ಸ್ ಅನ್ನೋದು, ಸ್ಪೀಚಸ್ ಅನ್ನೋದು, ಬಯೋಗ್ರಫಿ, ಆಟೋಬಯೋಗ್ರಫಿ, ದೋಸ್ ಆರ್ ನಾನ್ ಫಿಕ್ಷನಲ್ ಅಂತ ಹೇಳ್ಬೋದು. F.R. Lewis, very important, The Great Traditions, exactly, and Cleanith Brooks and Robert Penn Warren, Understanding Poetry. T.S. Eliot, ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್, ಕ್ರಿಟಿಸಿಸಮ್ ಆಗಿ ಕಂಡು ಬಂದಿದೆ. ಓಕೆನಾ, ಅಲ್ಲಿ ಎಸ್ಸೆ ಅಂತ ಇಂಟ್ರೊಡ್ಯೂಸ್ ಆಗಿತ್ತು. ಆ್ಯಂಡ್ ಬಯೋಗ್ರಫಿ ಲಿಟ್ರೇಚರ್, ದಟ್ ಈಸ್ S.T. ಕಾಲೇಜ್ ಅವರು ಬರೆದಿರುವಂಥದ್ದು. ಥಾಮಸ್ ಕಾರ್ಲೈಲ್, ದಟ್ ಈಸ್ ದ ಪೋಯೆಟ್, ದ ಹೀರೋ ಆ್ಯಸ್ ಎ ಪೋಯೆಟ್, ಎಸ್, ಆ್ಯಂಡ್ ದ ಹೀರೋ ಆ್ಯಸ್ ಎ ಮ್ಯಾನ್ ಆಫ್ ಲೆಟರ್ಸ್. ಓಕೆನಾ, ದೀಸ್ ಆರ್ ನಾ ಹೀರೋ ಆ್ಯಂಡ್ ಹೀರೋ ವರ್ಷಿಪ್ ಅಂತ ಏನು ಹೇಳಿದ್ದಲ್ಲ ಎಸ್ಸೆ, ಹೀರೋ ಆ್ಯಂಡ್ ಹೀರೋ ವರ್ಷಿಪ್ದಲ್ಲಿ ಕಂಡು ಬಂದಿರುವಂತಹ 5 ಏನು ಮೇಜರ್ ಲೆಕ್ಚರಿಂಗ್ ಕೊಡಬೇಕಾದ್ರೆ ಒನ್ ಈಸ್ ಹೀರೋ ಆ್ಯಸ್ ಎ ಪೋಯೆಟ್, ಹೀರೋ ಆ್ಯಸ್ ಎ ಮ್ಯಾನ್ ಆಫ್ ಲೆಟರ್ಸ್ ಅಂತ ಹೇಳ್ಬೋದು. ಅಂದರೆ ಇವ್ರು ಯಾರ್ರಿ, ಥಾಮಸ್ ಕಾರ್ಲೆ ಅವರು ಕೊಟ್ಟಿದ್ದು. ಅಂದರೆ ಪರ್ಟಿಕ್ಯುಲರ್ ಏನು ಮಾಡ್ತಾನೆ ಗೊತ್ತಾ, ಈ ಥರ ಒಂದು ಟೈಟಲ್ ಕೂಡ ಕೊಡುವಂಥದ್ದು ಸಂಭವತೆ ಇದೆ. ಅಂಡ್ ದ ರೆನಸಾ, ದಟ್ ಈಸ್ ವಾಲ್ಟರ್ ಪ್ಯಾಟರ್, ಪ್ರಿಫೇಸ್ ಟು ದ ಲಿರಿಕಲ್ ಬ್ಯಾಲೆಡ್, ವಿಲಿಯಂ ವರ್ಡ್ಸ್ವರ್ತ್, ಎಕ್ಸಾಕ್ಟ್ಲಿ, ಆ್ಯನ್ ಅಪಾಲಜಿ ಫಾರ್ ಪೋಯಿಟ್ರಿ. ನಾನ್ ಫಿಕ್ಷನಲ್ ವರ್ಕ್ ದಟ್ ಈಸ್ ಎಕ್ಸ್ಪ್ರೆಸ್ ದ ಲಿಟ್ರರಿ ಥಿಯರಿ ಆ್ಯಂಡ್ ಕ್ರಿಟಿಸಿಸಮ್ ಅಂತ ಹೇಳಬಹುದು. ಓಕೆನಾ. ಸೊ ದೀಸ್ ಆರ್ ದ ವಾಟ್ ನಾನ್ ಫಿಕ್ಷನಲ್ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಹೇಳ್ಬೋದು. ಹೋಪ್ ಸೊ ಈ ಒಂದು ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ವಾಟ್ ಆರ್ ದ ಥಿಂಗ್ಸ್ ಹ್ಯಾಸ್ ಟು ಕವರ್ ಅಪ್ ಇನ್ ಯುವರ್ ಸ್ಟಡಿ, ಇನ್ ಯುವರ್ ರೀಡಿಂಗ್ ಅಂತ ಹೇಳ್ಬೋದು. ಓಕೆನಾ, ನಾನ್ ಫಿಕ್ಷನಲ್ ಪ್ರೋಸ್ ಅನ್ನೋದು. ಸೊ ಟುಮಾರೋಸ್ ಕ್ಲಾಸ್ ಶಾಲ್ ಸಿ ಆನ್ ಯೂನಿಟ್ 5th. ಇಟ್ ಮೈಟ್ ಬಿ ಅಬೌಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಓಕೆ, if you like my class, subscribe and share my channel. Until, take care, thank you and bye bye.